New Hope TV, your encounter with God. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯೂ ತಂದೆಯಾದ ದೇವರಿಂದ ಶಾಂತಿಯೂ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 5-7 ವಚನಗಳನ್ನು ಓದುತ್ತೇನೆ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳು ಆಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವುದಿಲ್ಲ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದೇ. ಅನ್ಯೋನ್ಯತೆಯ ಷರತ್ತು ಅಥವಾ ಪರೀಕ್ಷೆಗಳು, ದ ಕಂಡೀಷನ್ಸ್ ಆರ್ ದ ಟೆಸ್ಟ್ಸ್ ಆಫ್ ಫೆಲೋಶಿಪ್. ಓದಲ್ಪಟ್ಟ ಭಾಗದಲ್ಲಿ ಕತ್ತಲೆ ಮತ್ತು ಬೆಳಕಿಗಿರುವ ವ್ಯತ್ಯಾಸಗಳ ಒಂದು ಹೋಲಿಕೆ ಉಂಟು, ಹಾಗೂ ಸುಳ್ಳಿಗೂ ಸತ್ಯಕ್ಕೂ ಇರುವ ವ್ಯತ್ಯಾಸಗಳೇನು ಎಂಬುದಾಗಿ ಸಂತ ಯೋಹಾನನು ಹೇಳ್ತಾ ಇದ್ದಾನೆ. ಲೆಟ್ ಮಿ ರೀಡ್ ವರ್ಸಸ್ 5-7 of chapter 1. This is the message we have heard from him and proclaimed to you, that God is light, and in him is no darkness at all. If we say we have fellowship with him while we walk in darkness, we lie and do not practice the truth. But if we walk in the light as he is in the light, we have fellowship with one another, and the blood of Jesus, his son, cleanses us from all sin. There is a contrast here between light and darkness, and similarly, contrast between truth and falsehood in these verses. ನಾವು ನಿತ್ಯ ಜೀವದಲ್ಲಿ ನೆಲೆಗೊಂಡಿರುವವೆಂದು ಹೇಳಿದರೆ ಅದಕ್ಕೆ ಕೆಲವು ನೈತಿಕ ಮತ್ತು ಆತ್ಮಿಕ ಪರೀಕ್ಷೆಗಳು ಅಗತ್ಯ. ಆತ್ಮಿಕ ಪರೀಕ್ಷೆಗಳು ಅಗತ್ಯ. It is necessary for us to have certain spiritual tests or conditions to ascertain whether or not we are in eternal life, whether or not we have everlasting life. ನಮ್ಮ ಜ್ಞಾನ, ನಮ್ಮ ಅರಿವನ್ನು ಅಳೆಯುವುದಕ್ಕೆ ಕೆಲವು ಪರೀಕ್ಷೆಗಳಿವೆ ಅಲ್ಲವೇ? ಅದೇ ಪ್ರಕಾರ ನಮ್ಮ ದೈಹಿಕ ತೊಂದರೆ ಇಕ್ಕಟ್ಟುಗಳನ್ನು ತಪಾಸಣೆ ಮಾಡಲು ಕೆಲವು ಪರೀಕ್ಷೆಗಳಿದೆ ಅಲ್ಲವೇ? ನಮ್ಮ ಯೋಗ್ಯತೆ ಏನು, ನಮ್ಮ ತಲಾಂತುಗಳೇನು, ಅವುಗಳನ್ನು ಅಳತೆ ಮಾಡಲಿಕ್ಕೆ ಕೆಲವು ಪರೀಕ್ಷೆಗಳಿಲ್ಲವೇ? ಖಂಡಿತ. ಬೇರೆ ಬೇರೆ ಹಂತದಲ್ಲಿ ಜ್ಞಾನ, ತಲಾಂತು, ಆತ್ಮೀಕತೆ, ದೈಹಿಕ ಪರಿಸ್ಥಿತಿಗಳನ್ನು ನಾವು ಪರೀಕ್ಷೆ ಮಾಡಲಿಕ್ಕೆ ಕೆಲವು ತಪಾಸಣೆಗಳು ಇರ್ತವೆ. ಅದೇ ಪ್ರಕಾರ ನಮ್ಮ ಆತ್ಮಿಕತೆಯನ್ನು ಅಳತೆ ಮಾಡುವ ಅಗತ್ಯತೆ ಸಹ ಇದೆ. Just as we need tests to measure our intelligence, we have certain tests for our aptitudes and talents, and we all go through physical tests to find out how healthy we are or not. What about our faith? We need certain tests
to check whether we have a sound religious faith or not. ಮೊದಲನೇ ಪರೀಕ್ಷೆ ಯಾವುದು? ಆತ್ಮೀಕ ರೀತಿಯಲ್ಲಿ ನಾವು ಅನ್ಯೋನ್ಯತೆಯಲ್ಲಿದ್ದೇವ ದೇವರೊಂದಿಗೆ ಎಂಬ ಮೊದಲನೇ ಪರೀಕ್ಷೆ. ಮೊದಲನೇದು ಬೆಳಕಿನಲ್ಲಿ ನಡೆ, 7ನೇ ವಚನ. ಆದರೆ ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ, ಅಂದರೆ ನಾವು ಬೆಳಕಿನಲ್ಲಿ ನಡೆಯುವುದು ಮೊದಲನೆಯ ಪರೀಕ್ಷೆ, ಮೊದಲನೆಯ ಒಂದು ಚಿಹ್ನೆ. ನೋಡಿ, ಧರ್ಮದಲ್ಲಿ ಯಾವುದೇ ಆಗಲಿ, ಬೆಳಕು ಎಂಬುದು ಸಾರ್ವತ್ರಿಕ ಧರ್ಮಗಳ ಒಂದು ಚಿಹ್ನೆ ಮಾತ್ರ ಅಲ್ಲ, ಸಂಪ್ರದಾಯ ಆಗಿದೆ. ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ಧರ್ಮ ಆಗಿರಲಿ, ಎಲ್ಲದರಲ್ಲಿಯೂ ಬೆಳಕು ಒಂದು ಚಿಹ್ನೆ. ಬೆಳಕನ್ನು ನಾವು ಅಂಗೀಕರಿಸ್ತೇವೆ. ಬೆಳಕೆಂಬ ವಿಷಯ ಎಲ್ಲರೂ ನಂಬಿ ಅಂಗೀಕರಿಸುವಂಥದ್ದೇ. ಬೆಳಕು ಎಂಬುದು ಸಂತ ಯೋಹಾನನ ಬರಹಗಳಲ್ಲಿ ಎದ್ದು ಕಾಣುವಂಥ ಒಂದು ಸತ್ಯ. The symbol of light is universal, irrespective of any religion or faith that you take. Everybody believes in light. The theme of light is very prominent. It stands out in the writings of St. John, in his letters and also in the Johannine writings. Light is very important. 4ನೇ ವಚನದಲ್ಲಿ ನೋಡ್ರಿ, ಯೋಹಾನನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 4ನೇ ವಚನದಲ್ಲಿ, ಆ ಜೀವವು ಬೆಳಕಾಗಿತ್ತು. ಆ ಬೆಳಕು ಬೆಳಗಿಸುವುದು ಮಾತ್ರವಲ್ಲ, ಅದು ಎಲ್ಲರಲ್ಲಿ ಅದು ಪ್ರಜ್ವಲಿಸುವಂಥ ಒಂದು ಬೆಳಕು ಆಗಿತ್ತು. ಯೋಹಾನ 1:4 ನಾವು ನೋಡಿದ ಹಾಗೆ, ಯೇಸು ಕ್ರಿಸ್ತನಲ್ಲಿ ಜೀವವಿತ್ತು, ಆ ಜೀವ ಮನುಷ್ಯರಿಗೆ ಬೆಳಕಾಗಿತ್ತು. ಯೇಸು ಕ್ರಿಸ್ತನೇ ಬೆಳಕು. Jesus Christ is the light, and he is the one who lightens every person. ಬೆಳಕು ಬೆಳಗಿಸುವುದು ಮಾತ್ರವಲ್ಲ, ಎರಡನೇದಾಗಿ ಬೆಳಕು ರಹಸ್ಯವನ್ನು ಬಹಿರಂಗ ಮಾಡುವಂಥದ್ದಾಗಿದೆ. In John 1:4 we have already read that in him was life, and that life was the light of men, people. Light not only brightens people or illumines the place, but light reveals certain things. 1:5 ಇಲ್ಲಿ ನಾವು ನೋಡಿದಾಗ, ದೇವರು ಬೆಳಕಾಗಿದ್ದಾನೆ. ಯೋಹಾನ ಪತ್ರಿಕೆಯಲ್ಲಿ 1:5, ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ ದೇವರು ಬೆಳಕಾಗಿದ್ದಾನೆ. ಯೇಸು ಕ್ರಿಸ್ತನು ಬೆಳಕು, ದೇವರು ಸಹ ಬೆಳಕು ಆಗಿದ್ದಾನೆ. ಬೆಳಕಿನಲ್ಲಿ ಮಾತ್ರ ನಮ್ಮ ನೈತಿಕ, ನಮ್ಮ ಆತ್ಮಿಕ ಜೀವನವು ಅಡಕವಾಗಿರಬೇಕು. ಈ ಕಾರಣದಿಂದ ಬೆಳಕು ನಮ್ಮ ಜೀವನದಲ್ಲಿ ಇರಬೇಕು. ಒಂದು ವೇಳೆ ಬೆಳಕಿಲ್ಲದಿದ್ದರೆ ಏನಾಗ್ತದೆ? ಕತ್ತಲಲ್ಲಿ ನಡೆಯುವುದೆಲ್ಲ ಯಾವುದು? ಎಲ್ಲ ಭ್ರಷ್ಟಾಚಾರ, ಅನಾಚಾರ, ಎಲ್ಲ ಕೆಟ್ಟ ಅಭ್ಯಾಸಗಳು ಬೆಳಕಿನಲ್ಲಿ ಆಗುವುದಿಲ್ಲ, ಎಲ್ಲ ಕತ್ತಲೆಯಲ್ಲಿ ಆಗುವಂಥದ್ದೇ.
ಆದ್ದರಿಂದ ಕ್ರೈಸ್ತ ವಿಶ್ವಾಸಿಗಳು ಬೆಳಕಿನಲ್ಲಿ ನಡೆಯುವ ಹಂಗಿನಲ್ಲಿ ಇರುವೆವು. ಆದ ಕಾರಣ ಮೊದಲನೇ ಪರೀಕ್ಷೆ ಏನೆಂದರೆ ನೀವು ಬೆಳಕಿನಲ್ಲಿ ನಡೆಯಬೇಕು ಎಂಬುದಾಗಿ. In 1:5 he says, God is light. God is light. Our moral and spiritual test correlates only with the light of God, not with any other thing contemporaneous in this world. If our moral, our spiritual life is in the light of God, then we are walking in the light. The first test is walk in the light. Verse 7, but if we walk in the light, that is the first test. Why do we have to walk in the light? Why do we have to walk in the light? The reason is that all the heinous, all the despicable, all the horrendous, abhorrent things that happen in the darkness. And therefore, John is saying, walk in the light, because God is light. ಈ ಒಂದು ಹೇಳಿಕೆ ಏನಂದರೆ, ಬೆಳಕಿನಲ್ಲಿ ನಡೆ ಎಂಬುದಾಗಿ ಹೇಳುವ ಹೇಳಿಕೆ ಸತ್ಯವಾದರೆ ಆ ವಿವರಣೆ ಅತಿ ಮುಖ್ಯ. ಕಾರಣ, ಸ್ವಾಭಾವಿಕವಾಗಿ ಬೆಳಕು ತನಗಾಗಿಯೇ ಇರುವುದಲ್ಲ. ಬೆಳಕು ಇತರರಿಗೆ, ಅವರ ಸಾಗಣೆಗೆ, ಅವರ ಸಂವಹನಕ್ಕೆ, ಅವರ ದಾರಿ ತೋರಿಸಲಿಕ್ಕೆ ಇರುವಂಥದ್ದು. ಬೆಳಕು ತನಗಾಗಿ ಅಲ್ಲ ಇರುವಂಥದ್ದು. ಬೆಳಕು ಯಾವಾಗಲೂ ಇತರರ ಉಪಯೋಗಕ್ಕೆ ಇರುವಂಥದ್ದು. ಬೆಳಕಿನ ನಿದರ್ಶನ ಏನು? ತನಗೋಸ್ಕರ ಅಲ್ಲ, ಇತರರಿಗೋಸ್ಕರ. If the description that we have to walk in the light and it is the right thing to do and it is upright to walk in the light, why? Light by nature cannot be self-contained. Light is not for itself alone. It does not exist for itself. On the other hand, light always communicates. It shows the way. Light always makes everything clear. It paves the way and the direction for the people. Makes everything clear and visible, everything seen. ಬೆಳಕು ಸಾಧಾರಣ ಎಲ್ಲವನ್ನೂ ಪರಿಶೀಲನೆ ಮಾಡುವ ಒಂದು ಜ್ಞಾನ ಮಾತ್ರ ಕೊಡುವುದಿಲ್ಲ. ಎಲ್ಲವನ್ನು ಕಾಣಿಸುವಂಥದ್ದು ಮಾತ್ರವಲ್ಲ, ಎಲ್ಲವನ್ನು ಪ್ರದರ್ಶನ ಮಾಡುವುದು ಮಾತ್ರವಲ್ಲ. ಬೆಳಕು ವಸ್ತುಗಳ ಮೌಲ್ಯವನ್ನು, ಬೆಳಕು ವಸ್ತುಗಳ ನಿಜ ಗುಣವನ್ನು ಹೊರಪಡಿಸ್ತದೆ. ಇದೇ ಬಹಳ ಮುಖ್ಯ. No, the light not only makes the objects clear, not only paves the way, but light always reveals and discloses the true nature of things and people. ಬೆಳಕಿನಲ್ಲಿ ನಡೆಯುವುದಂದರೆ ಏನು? ಬೆಳಕಿನಲ್ಲಿ ನಡೆಯುವುದೆಂದರೆ, ಓದ್ತೇನೆ 7ನೇ ವಚನದಲ್ಲಿ, ಬೆಳಕಿನಲ್ಲಿ ನಾವು ನಡೆದರೆ ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡ್ತದೆ. ಬೆಳಕಿನಲ್ಲಿ ನಡೆಯುವುದೆಂದರೆ ಮೊದಲನೇದಾಗಿ ಸಂಪೂರ್ಣವಾದಂಥ ಒಂದು ಪ್ರಾಮಾಣಿಕತೆ.
ಯಥಾರ್ಥತೆ, ಕಳಂಕವಿಲ್ಲದ ದೇವರ ಪ್ರಸನ್ನತೆಯಲ್ಲಿರುವಂಥದ್ದು, ಎಲ್ಲರಿಗೂ ಬಹಿರಂಗವಾಗಿರುವಂಥ ಒಂದು ಜೀವನ. ವಾಟ್ ಡಸ್ ಇಟ್ ಮೀನ್ ಟು ವಾಕ್ ಇನ್ ದ ಲೈಟ್? In verse 7 he says, but if we walk in the light, the implication is to live in the reality that God is present. Live in a moral and spiritual uprightness in the presence of God, honesty and integrity. ಸುಲಭವ ಬೆಳಕಿನಲ್ಲಿ ನಡೆಯುವಂಥದ್ದು, ಅಂದರೆ ದೇವರ ಮುಂದೆ ನಿಷ್ಕಳಂಕವಾದ, ನಿಷ್ಕಪಟವಾದ ಜೀವನವನ್ನು ಮಾಡಲು ಸಾಧ್ಯವೇ? ಖಂಡಿತ ಕಷ್ಟ, ಇದು ಸುಲಭವಲ್ಲ. ಆದರೆ ಇದು ಸಾಧ್ಯವಾ? ಸಾಧ್ಯ ಎಂಬ ಸಿದ್ಧಾಂತವನ್ನು ಮಾಡಲಿಕ್ಕೆ ಆತನು ಹೇಳಿದ್ದು, ನಡೆಯಿರಿ ಬೆಳಕಿನಲ್ಲಿ. ಯಾಕಂದರೆ ದೇವರು ನಿಮ್ಮೊಂದಿಗಿದ್ದರೆ ಇದು ಸಾಧ್ಯ, ಬೆಳಕು ನಿಮ್ಮೊಂದಿಗಿದ್ದರೆ ಇದು ಸಾಧ್ಯ. ಆಲೋಚಿಸಿ. Is it easy to walk in the light? Of course not. Is it impossible? If it were impossible, he would never say walk in the light. To have integrity and honesty is to walk in the light. ಹೇಗೆ ಆಗ್ತದೆ? ಯೇಸು ಕ್ರಿಸ್ತನ ಬೆಳಕಿನಲ್ಲಿ ನಾವಿದ್ದರೆ, ಆತನನ್ನು ನಾವು ನಂಬಿ ಹಿಂಬಾಲಿಸಿದರೆ ಖಂಡಿತ ಇದು ಸಾಧ್ಯ. ಪ್ರಾರ್ಥನೆ ಮಾಡೋಣ. ಅನ್ಯೋನ್ಯತೆಯ ಮೊದಲನೆಯ ಪರೀಕ್ಷೆ ಬೆಳಕಿನಲ್ಲಿ ನಡೆಯುವುದೆಂಬುದಾಗಿ ಯೋಹಾನನು ಹೇಳಿದ್ದಾನೆ. ಇದರಲ್ಲಿ ಬಹಳ ಕಷ್ಟವಿದೆ ಎಂಬುದಾಗಿ ಸಹ ನೋಡಿದ್ದೇವೆ. ನಾವು ಸತತ ಬೆಳಕಿನಲ್ಲಿ ನಡೆಯುವುದು ಕಷ್ಟ, ಆದರೆ ಇದು ಅಸಾಧ್ಯವಲ್ಲ. ಕಾರಣ ನೀನು ನಮ್ಮ ಸಂಗಡ ಇದ್ದಿ. ಯೇಸು ಕ್ರಿಸ್ತನೇ, ನೀನೇ ಲೋಕಕ್ಕೆ ಬೆಳಕು, ನಮಗೂ ಸಹ ಬೆಳಕಾಗಿದ್ದಿ. ನಮ್ಮಲ್ಲಿ ಬಂದು ಜೀವಿಸು. ನಾವು ದೇವರ ಸಮಕ್ಷಮದಲ್ಲಿ ಯಥಾರ್ಥತೆಯಿಂದಲೂ ಮತ್ತು ನಮ್ಮ ಜೀವನವು ನಿಷ್ಕಳಂಕವಾದ ಜೀವನವು ನಿನ್ನ ಕೃಪೆಯಿಂದ ಆಗಲಿ ಎಂಬುದಾಗಿ ನಮ್ಮನ್ನು ನಿನಗೊಪ್ಪಿಸಿಕೊಡುತ್ತೇವೆ. ನಮ್ಮನ್ನು ಅಂಗೀಕಾರ ಮಾಡಬೇಕೆಂದು ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ಬೇಡುತ್ತೇವೆ ತಂದೆಯೇ. ಆಮೆನ್.